welcome back to my channel Rakshita Vlogs. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಇದು ಕಂಟಿನ್ಯೂಷನ್ ವ್ಲಾಗ್. ಈವ್ನಿಂಗ್ ಈಗ ಪೂಲಿಂದ ಬಂದಿದ ತಕ್ಷಣ ಮಕ್ಕಳಿಗೆಲ್ಲ ಫ್ರೆಶ್ ಅಪ್ ಎಲ್ಲ ಮಾಡಿ ತಿರ್ಗಾ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅವ್ರನ್ನ ರೆಡಿ ಮಾಡಿದೆ. ಇದಾದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ನಾನು. ನೆಕ್ಸ್ಟ್ ಡೇ ಮಾರ್ನಿಂಗ್ ರೆಡಿ ಆದ್ವಿ. ನಾವು ಟಿಫನ್ಗೆ ಹೋಗಬೇಕಾಗಿತ್ತು, ಬ್ರೇಕ್ಫಾಸ್ಟ್ಗೆ ಹೋಗೋಣ ಅಂತ. ಟೈಮ್ ಆಗಲೇ 9:30 ಆಗಿತ್ತು. ಇವಾಗ ಬೆಳಗ್ಗೆ ರೆಡಿ ಆಗಿದ್ವಿ, ಬ್ರೇಕ್ಫಾಸ್ಟ್ಗೆ ಅಂತ ಹೋಗ್ತಾ ಇದ್ವಿ. ಹಾಗೆ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 9 o'clock ಆಗಿದೆ. ಇವತ್ತು ಮಳೆ ಬರೋ ಥರ ಇದೆ. ನಿನ್ನೆ ಮಳೆ ಬಂದಿದ್ದರೆ ಕಷ್ಟ ಆಗ್ಬಿಡ್ತಾಯಿತ್ತು, ಸ್ಕೂಲಲ್ಲೆಲ್ಲ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವತ್ತು ಹೆಂಗಿತ್ತು ದಿಹಾನ್ ರೆಸಾರ್ಟ್? ಹಂಗೆ ಇತ್ತಾ? ಚೆನ್ನಾಗಿತ್ತಾ ಇಲ್ವಾ? ಹೌದಾ, ಈ ಕಡೆಯಿಂದನಾ? ಚೆನ್ನಾಯ್ತಾ ಮಮ್ಮಿ ಬರ್ಡೇ? ವಿಶ್ ಮಾಡ್ದ ನೀನು ಮಮ್ಮಿಗೆ? ಫಸ್ಟ್ ಏನು ರೆಡಿ ಮಾಡಿರ್ತಾರೆ ನೋಡಬೇಕು. ಇಲ್ಲೇ ಪೂಲ್ದು ಮೊನ್ನೆ ಬಂದಿದ್ದು. ಇದು ನೀಟಾಗಿ ಬಾ ಈ ಕಡೆ. ನಾವೇ ಅನಿಸುತ್ತೆ ಫಸ್ಟ್ ಬಂದಿದ್ದು ಬ್ರೇಕ್ಫಾಸ್ಟ್ಗೆ ಅಂತ. ಇಲ್ಲ ಯಾರಾದರೂ ಮಾಡ್ಕೊಂಡು ಹೋಗಿದ್ರು ಅನ್ನೋದು ಗೊತ್ತಿಲ್ಲ. ನಾವು ಬಂದ್ವಿ, ಎಲ್ಲ ಥರನೂ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದರು. ಫ್ರೂಟ್ಸ್ ಆಗಿರ್ಬೋದು, ಕೆಲಾಗ್ಸು ಮತ್ತು ಬಟರ್, ಜಾಮ್, ಬ್ರೆಡ್, ಆ ಥರದ್ದು ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋದಕ್ಕೂ ಅಲ್ಲಿ ಇದಿಟ್ಟಿದ್ರು, ಟೋಸ್ಟ್ ಮಾಡ್ಕೊಳ್ಳೋದು. ಟೀ, ಕಾಫಿ ಇಟ್ಟಿದ್ರು. ಮತ್ತು ಇಲ್ಲಿ ಹಾಲು, ಕೆಲಾಗ್ಸ್ ಮತ್ತು ಕಾರ್ನ್ಫ್ಲೇಕ್ಸ್ ಅದೆಲ್ಲನೂ ಇತ್ತು. ಇಡ್ಲಿ, ವಡೆ ಮತ್ತು ಚಟ್ನಿ, ಸಾಂಬಾರು, ನಾರ್ಮಲ್ ಸೌತ್ ಇಂಡಿಯನ್ ಟಿಫನ್ನೇ ಇತ್ತು. ಮಸಾಲೆ ದೋಸೆನೂ ಮಾಡಿದರು. ಮತ್ತು ಇದು ಉಪ್ಪಿಟ್ಟು ಅದೂ ಇತ್ತು. ಸಾಂಬಾರನ್ನು ಅಷ್ಟೇ ಸೌತ್ ಇಂಡಿಯನ್ ಥರನೇ ಚೆನ್ನಾಗಿತ್ತು. ಕಂಪೇರ್ ಟು ನಾವು ನಿನ್ನೆ ಅಂದ್ಕೊಂಡಿದ್ದೆಲ್ಲ ಜಾಸ್ತಿ ಇಲ್ಲಿ ನಾರ್ತ್ ಈಸ್ಟೇ ಇರೋದು. ನಿನ್ನೆ ಕಂಪೇರ್ ಮಾಡಿಕೊಂಡ್ರೆ ಇವತ್ತು ಬ್ರೇಕ್ಫಾಸ್ಟ್ ನಮಗೆ ಇಷ್ಟ ಆಯಿತು. ಆ ಕಡೆ ಟೀ, ಕಾಫಿ ಇಟ್ಟಿದ್ರು. ನಾವು ಫಸ್ಟು ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬ್ರೆಡ್ ಟೋಸ್ಟ್ ಮಾಡ್ಕೋತಾ ಇದ್ವಿ. ಅದಾದಮೇಲೆ ಮಕ್ಕಳಿಗೆ ಅವರು ಕೆಲಾಗ್ಸ್ ತಿಂತೀನಿ ಅಂತಂದ ದಿಹಾನ, ಅದನ್ನ ಕೆಲಾಗ್ಸ್ ಮತ್ತು ಇದು ಹಾಲು ಹಾಕ್ಕೊಟ್ಟೆ. ಅವನು ಫಸ್ಟ್ ಅದು ತಿಂದ್ಬಿಟ್ಟು ಆಮೇಲೆ ಇಡ್ಲಿ ಅದೆಲ್ಲ ಟ್ರೈ ಮಾಡೋಣ. ಇವಾಗ ಹೆಂಗಿದ್ರು ಬಂದಿದ್ದೀವಿ, ಎಲ್ಲ ಥರನೂ ಒಂದೊಂದು ಸ್ವಲ್ಪ ಟ್ರೈ ಮಾಡೋಣ ಅಂದ್ಬಿಟ್ಟು. ನನಗೆ ಈ ಥರ ಬೊಫೆ ಆ ಥರದ್ದೆಲ್ಲ ಇಷ್ಟ ಆಗುತ್ತೆ. ಅಂದರೆ ನಮ್ಗೆ ಇಷ್ಟ ಬಂದಿದ್ದು ಹಾಕ್ಕೊಂಡು ತಿನ್ನೋದು ಅದೆಲ್ಲ ಇಷ್ಟ. ನನಗೆ ಈ ಕಾನ್ಸೆಪ್ಟ್ ನನಗೆ ತುಂಬಾ ಇಷ್ಟ ಆಯಿತು. ಇದು ಬ್ರೇಕ್ಫಾಸ್ಟ್ಗೆ ಎಲ್ಲ ಅರೇಂಜ್ ಮಾಡಿದ್ರಲ್ಲ, ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಮಕ್ಕಳು ಅಷ್ಟೇ ಕಂಪ್ಲೀಟಾಗಿ ನಿನ್ನೆ ನಾವು ಆರ್ಡರ್ ಮಾಡಿದ್ವಲ್ಲ, ಫುಡ್ ವೈಸ್ ಚೆನ್ನಾಗಿತ್ತು. ಬಟ್ ಫುಡ್ ಇಲ್ಲಿ ಕಾಸ್ಟ್ಲಿ ಇತ್ತು, ತುಂಬಾ ಕಾಸ್ಟ್ಲಿ. ನಾರ್ಮಲ್ಗಿಂತ ಅದು ಜಾಸ್ತಿ ಎಕ್ಸ್ಪೆನ್ಸಿವ್ ಅನಿಸ್ತಾಯಿತ್ತು. ಸೊ ಅದಕ್ಕೇ ನಾವು ಇವತ್ತು ನೋಡಿದ್ವಿ. ಇದು ನಮಗೆ ಆ್ಯಡ್ ಆನ್ ಆಗಿತ್ತಲ್ವ ನಮ್ದು, ಇದರಲ್ಲೇ ಕಾಂಪ್ಲಿಮೆಂಟ್ರಿ ಇತ್ತು. ಸೊ ಫುಡ್ ವೈಸ್ ಚೆನ್ನಾಗಿತ್ತು. ನಾರ್ಮಲಿ ನಾವು ಸೌತ್ ಇಂಡಿಯನ್ ಮೀಲ್ಸ್ ಥರ ಚೆನ್ನಾಗಿತ್ತು. ನಕ್ಷಿತನೂ ಅಷ್ಟೇ, ಅವನು ಕೆಲವಾಗ ಸ್ವಲ್ಪ ತಿಂದ. ಹೆಂಗಿದ್ರು ಚಾಕ್ಲೇಟ್ ಥರ ಇರುತ್ತಲ್ಲ ಅದು ತಿಂದ. ಅವನಿಗೂ ಒಂದು ಇಡ್ಲಿ ತಿನ್ನಿಸ್ಬಿಟ್ಟು ಒಂದು ಅರ್ಧ ವಡೆ ತಿಂದ. ಅಷ್ಟೇ ಒಂದು ಟಿಫನ್ ಕಂಪ್ಲೀಟ್. ಎಲ್ಲ ಆಯಿತು, ಎಲ್ಲ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್. ಸ್ವಲ್ಪ ನಾರ್ತ್ ಸ್ಟೈಲೇ ಇರುತ್ತೆ, ಬಟ್ ಓಕೆ. ಮಕ್ಕಳೆಲ್ಲನೂ ತಿಂದರು. ಇಡ್ಲಿ, ಬ್ರೆಡ್ ಟೋಸ್ಟ್ ಎಲ್ಲನೂ ತಿಂದರು. ಇವಾಗ ತಿರ್ಗಾ ರೂಮ್ ಹತ್ರ ಹೋಗೋದು. ಇದೊಂದು ಸ್ವಲ್ಪ ಆಟ ಆಡ್ಸೋಣ ಅಂತಿಲ್ಲ, ಅವನೆಲ್ಲ ಇದೆಲ್ಲ ಎಲ್ಲ ಸ್ವಲ್ಪ ಆಟ ಆಡ್ಸಿದ್ರೆ. ಬಾದಿಹಾನ್ ಈ ಕಡೆ. ಇವತ್ತು ನೋ ಪೂಲ್, ಡ್ರೆಸ್ ಚೇಂಜ್. ಇದಾದಮೇಲೆ ಇವಾಗ ಚೆಕ್ಔಟ್ ಟೈಮ್. ನಾವು ಚೆಕ್ಔಟ್ ಎದ್ದಿದ್ದು 1 o'clock 1:30 ಆ ಥರ. ಸೊ ನಮ್ಮ ಚೆಕ್ಔಟ್ ಅಂತಂದರೆ ಅದು ಪ್ರೊಸೀಜರ್ ಸ್ವಲ್ಪ ಲೇಟೇ ಇರುತ್ತಲ್ವ. ನಾವು 12:30ಇಂದನೇ ಅಲ್ಲಿ ಹೋಗಿ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ತಿರ್ಗಾ ಅವರು ಲಗೇಜಸ್ ಎಲ್ಲ ಎತ್ಕೊಂಬರೋದಕ್ಕೆ ಟ್ರಾಲಿ ಅದೆಲ್ಲ ಎತ್ಕೊಂಬಂದು ಅದೆಲ್ಲ ಆಯಿತು. 1:30 ಆಯಿತು. ತಿರ್ಗಾ ನಾವು ಹೈವೇಗೆಲ್ಲ ಕನೆಕ್ಟ್ ಆಗೋಷ್ಟೊತ್ತಿಗೆ 2 o'clock ನಾವು ಅಲ್ಲಿ ಬಿಟ್ಟಾಗ ಹುಡುಗರಿಬ್ಬರು ಮುಂದೆನೇ ಕುತ್ಕೊತೀನಿ ಹಂಗೆ ಹಿಂಗೆ ಅಂತ ಇರು. ಸೊ ಸ್ವಲ್ಪ ದೂರ ಕುತ್ಕೊಳ್ಳಿ, ಮತ್ತು ಹಿಡ್ಕೊಬೇಕಲ್ಲ ಅವ್ರನ್ನ, ಬಿದ್ದೋಗ್ಬಿಡ್ತಾರೆ ಅಂದ್ಬಿಟ್ಟು ಸ್ವಲ್ಪ ದೂರ ಕುತ್ಕೊಳ್ಳಿ, ಆಮೇಲೆ ಚೇಂಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆನ್ ದ ವೇ ಹಂಗೆ ಸಾಯಿಬಾಬಾ ಟೆಂಪಲ್ ಇತ್ತು, ಅಲ್ಲಿ ಹಂಗೆ ಕೈ ಮುಕ್ಕೊಂಡು ದೇವ್ರಿಗೆ. ಇವಾಗ ನಾನು ನನ್ನ ಗಿಫ್ಟ್ನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಮನೆಗೆ ಬಂದಿದ್ದಲ್ಲ, ಆದಮೇಲೆ ಇವಾಗ ನನಗೆ ಈ ಗಿಫ್ಟು
ತೋರಿಸಿದ್ದು. ನಾನು ಅದೆಲ್ಲ ಕೊಟ್ಟಿದ್ದು ಅದೆಲ್ಲ ಏನು ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ನನ್ನ ಮೋಸ್ಟ್ ಫೇವ್ರೆಟ್ ಇದು. ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ಫಸ್ಟೇ ನೋಡಿದರೆ ನಾನು ಆ ರೀಲ್ಸ್ ಹಾಕಿದ್ನಲ್ಲ, ಹಂಗಾಗಿ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಗಿಫ್ಟನ್ನು ಇವಾಗ ನಾನು ಏನಕ್ಕೆ ಈ ಥರ ಅನ್ಬಾಕ್ಸ್ ಮಾಡ್ತಾ ಇರೋದು, ಯಾಕೆ ಆ ಕವರಲ್ಲಿತ್ತು ಅಂತಂದರೆ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದಂತೆ. ಟಾಟಾ ಕ್ವಿಕ್ ಲಕ್ಸುರಿ ಆ ಆ್ಯಪಲ್ಲಿ ಮಾಡಿದ್ದು. ಸೊ ನಾನಿದು ತುಂಬ ದಿನದಿಂದ ಅಂದ್ಕೊತಾ ಇದ್ದೆ ಈ ಥರ ತೊಗೊಬೇಕಾಗಿತ್ತು ಅಂತ. ಆಮೇಲೆ ಫೈನಲಿ ಇದು ಅಂದರೆ ನಾವು ಗಿಫ್ಟ್ ಅಂತಂದರೆ ಯಾವಾಗಲೂ ಹಾಗೆ ನಾನು ಏನಾದರೂ ಒಂದು ಕೇಳಿರ್ತೀನಲ್ಲ, ಅದು ಆ ಟೈಮಲ್ಲಿ ಆ್ಯನಿವರ್ಸರಿ ಟೈಮಲ್ಲಿ ಇಲ್ಲ ಬರ್ತ್ಡೇ ಟೈಮಲ್ಲಿ ಈ ಥರ ಸರ್ಪ್ರೈಸಾಗಿ ಕೊಡೋದು. ಈಗ ನನ್ನ ಗಿಫ್ಟ್ ಓಪನಿಂಗ್ ಟೈಮ್ ನಂಗೆ ಅದು ಓಪನ್ ಮಾಡ್ತಾ ಇದ್ದಾಗ ನನಗೆ ಫುಲ್ಲು ಖುಷಿ ಆಗ್ತಾಯಿದ್ದೆ. ನಂಗೆ ಇದು ನೋಡಿದ ತಕ್ಷಣ ಮೈಕಲ್ ಕೋಸ್ ಬ್ಯಾಗ್, ನನ್ನ ಫೇವ್ರೇಟ್ ಬ್ಯಾಗ್ ಇದು. ನಂದು ಇವಾಗ ಒಂದು ವ್ಯಾಲೆಟ್ ಇದೆ, ಒಂದು ನಾರ್ಮಲ್ ಚಿಕ್ಕ ಬ್ಯಾಗ್ ಇದೆ, ಲಾಸ್ಟ್ ವ್ಲಾಗಲ್ಲಿ ಹಾಕಿದೆ. ಇವಾಗ ನನ್ನ ಹತ್ರ ಇವಾಗ ತಿರ್ಗಾ ಇನ್ನೂ 2 ಕಲೆಕ್ಷನ್, ಟೋಟಲ್ 4 ಬ್ಯಾಗ್ ಇದು. ಫಸ್ಟು 1 ತೊಗೋಬೇಕು ಅಂದ್ಕೊಂಡಿದ್ದೆ, ಇವಾಗ ಫೈನಲಿ ಹಂಗೆ 4 ಬಂತು. ಇದು ಒಳಗಡೆ ಒಂದು ವ್ಯಾಲೆಟ್ ಥರ ಒಂದಿರುತ್ತೆ ಇದು. ಸೊ ನಾವು ಹೆಂಗಾದರೂ ಯೂಸ್ ಮಾಡ್ಕೊಬೋದು. ಇದು ನನಗೆ ದೊಡ್ಡ ಬ್ಯಾಗ್ ಬೇಕಾಗಿತ್ತು. ನನಗೆ ಇವಾಗ ಎಲ್ಲಾದರೂ ಒನ್ ಡೇ ಈಚೆ ಹೋಗಿದಾಗ ಇಲ್ಲ ಏನಾದರೂ ತೊಗೊಳೋದಕ್ಕೆ ಮಕ್ಳು ಥಿಂಗ್ಸ್ ಎಲ್ಲ ಇಟ್ಕೊಂಡು ಹೋಗೋದಕ್ಕೆ ನನಗೆ ಈ ಥರ ಬೇಕಾಗಿತ್ತು. ಸೊ ನಾನು ತೊಗೊಬೇಕು ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೆ. ಸೊ ಫೈನಲಿ ನನ್ನ ಕೈಯಲ್ಲಿದೆ ಇದು. ನನಗಂತೂ ಇದು ತುಂಬಾ ಇಷ್ಟ ಆಯಿತು ಗಿಫ್ಟು. ಸೊ ಥ್ಯಾಂಕ್ ಯು. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ, ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.